ಸೂರ್ಯಕಾಂತಿ ಸೂರ್ಯಕಾಂತಿ. ನೋಡ್ ಸಂಗೀತ, ನಾನು ಒಂದು ಹೆಣ್ಣು. ನಾನು ಇನ್ನೊಂದು ಹೆಣ್ಣಿನ ಜೀವನನ ಹಾಳು ಮಾಡೋಂತೋಳಲ್ಲ. ನನಗೆ ನಂದೇ ಅದೊಂದು ಸಂಸಾರ ಇದೆ. ಇವರು ದೇವ್ರು ಅಂತ ಪೂಜಿಸ್ತಿದ್ದೀನಿ. ನಾನಂತ ಕೆಲಸ ಮಾಡ್ತೀನ? ಇವ್ರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಬರ್ತಿದ್ದಾರೆ. ನನಗೆ ಯಾವ ಕೊರತೆನೂ ಬರ್ತಿರೋ ಹಾಗೆ ನೋಡ್ಕೋತಿದ್ದಾರೆ. ನನ್ನಿಂದ ಅಂತ ಕೆಲಸನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ ಸಂಗೀತ. ನಮ್ಮಿಬ್ಬರ ಸಂಬಂಧದ ಬಗ್ಗೆ ನೀನ್ ಕೆಟ್ಟ ಭಾವನೆಗಳನ್ನ ಇಟ್ಕೋಬೇಡ. ಅವ್ರ ಸಂಸ್ಕಾರನೂ ಅಂತದ್ದಲ್ಲ. ಅವ್ರು ನನ್ನನ್ನ ಮದ್ವೆ ಆಗ್ಬೇಕು ಅಂತ ಸಿದ್ ನಿಜ. ಆದ್ರೆ ನನ್ಗಾಗ್ಲೇ ಮದ್ವೆ ಆಗಿತ್ತು ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದು ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಫೋನ್ ಮಾಡಿದ್ದ ಅಂತ ಹೇಳಿದ್ಯಲ್ಲಮ್ಮ, ಅವನ ಮಾತುಗಳನ್ನ ಹೇಗಮ್ಮ ನಂಬ್ತೀಯ ನೀನು? ಅವನ ಮಾತು ನಿಜ ಇದ್ರೆ ಅವನು ಯಾರು ಅಂತ ಹೇಳ್ಬೋದಾಗಿತ್ತಲ್ಲ ಅವನು, ಅಥವಾ ಮುಖತಃ ಬಂದು ನಿನ್ನ ಭೇಟಿಯಾಗಿ ಹೇಳ್ಬೋದಾಗಿತ್ತಲ್ವಾ? ನೋಡಮ್ಮ ಗೀತಾ, ನೀನು ಓದಿರೋಳು, ವಿವೇಕ ಇರೋಳು. ಒಂದೇ ಒಂದು ಫೋನ್ ಕಾಲ್ಗೋಸ್ಕರ ನಿನ್ನ ಜೀವನನೇ ಬಲಿ ಕೊಡ್ತೀಯ ನೀನು. ನಮಗೋಸ್ಕರ ಈ ಮದುವೆ ಆಗೋದಕ್ಕೆ ಒಪ್ಕೊಳ್ಳಮ್ಮ. ನಿನ್ನ ಜೀವನಕ್ಕೆ ನಾವಿಬ್ರು ಗ್ಯಾರಂಟಿ ಕೊಡ್ತೀವಿ. ಕ್ಷಮಿಸಿ, ನಿಮಗೆ ಹೇಳ್ದೆ ಕೇಳದೆ ಬಂದ್ಬಿಟ್ಟೆ. ಅರ್ಜೆಂಟಾಗಿ ಒಂದು ವಿಷಯ ನಿಮ್ಮ ಹೇಳಬೇಕಾಗಿತ್ತು, ಅದಕ್ಕೆ ಬಂದೆ. ಏನು ವಿಷಯ? ಈಗ ನನ್ನ ಮಗಳು ಮದುವೆಗೆ ಒಪ್ಕೊಂಡಿದ್ದಾಳೆ. ಬಾಬು, ಶುಭಸ್ಯ ಶೀಘ್ರ. ಈ 10 ದಿನಗಳಲ್ಲಿ ಮದುವೆ ಮಾಡಿಬಿಟ್ರೆ ನಮ್ಮ ಸಂಗೀತ ಬದುಕು, ಸಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತಂತೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಸಾಕು ಗೊಂದಲಗಳಾಗಿವೆ. ಇಷ್ಟೆಲ್ಲ ಗೊಂದಲಗಳಾದಮೇಲೆ ಮಾಡ್ತಾ ಇರೋ ಮದುವೆನ ಜಾತಕದ ಪ್ರಕಾರ ಮಾಡೋದೇ ಒಳ್ಳೇದು ನನಗನ್ಸುತ್ತೆ. 10 ದಿನದಲ್ಲಿ ಅಂದರೆ ಹೇಗೆ ಮಾಡೋಕ್ಕಾಗುತ್ತೆ? ನನಗೂ ಬೇರೆ ದಾರಿ ಕಾಣ್ತಾ ಇಲ್ಲಮ್ಮ. ನೀವೆಲ್ಲರೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಚಿಕ್ಕಮ್ಮ, ಡ್ಯಾಡ್ ಮಾಮ್ ಹತ್ರ ಮಾತಾಡಿದೆ. ಚಿಕ್ಕಪ್ಪನೂ ಸಿಕ್ಕಿದ್ರು. ಹಾಗಾದ್ರೆ ಇನ್ನು 10 ದಿನದಲ್ಲಿ ನಮ್ಮ ಬಾಬು ಮದುವೆ ಗ್ಯಾರಂಟಿ. ಮದ್ವೆ ಅಂತೂ ಗ್ರ್ಯಾಂಡ್ ಆಗಿ ಆಗ್ತಿಲ್ಲ. ಒಡವೆ ಬಟ್ಟೆಗಳನ್ನಾದ್ರೂ ಚೆನ್ನಾಗಿ ತರಬೇಕು ಅಂತ ಇವ್ರು ಅಂಗಡಿ ಮೆಟ್ಲು ಹತ್ತಿ ಸೀರೆಗಳನ್ನ ನೋಡಿದ್ದೇನೋ, ಒಡವೆಗಳನ್ನು ಆರ್ಡರ್ ಕೊಟ್ಟಿದ್ದೇನೋ, ಆಫೀಸ್ಗೆ ರಜೆ ಹಾಕಿ ನನ್ನನ್ನು ಕರ್ಕೊಂಡು ಸುತ್ತಾಡಿದ್ದು. ನಿನಗೆ ಒಡವೆಗಳು ನಮ್ಮನೆಯಿಂದನೇ ಬರಬೇಕು ಅನ್ನೋದು ಇವ್ರ ಆಸೆ. ನಾಸೇನೂ ಅದೇ. ಅದಕ್ಕೆ ನೀನು ಇದನ್ನೇ ಹಾಕಬೇಕು, ಇಂಥದ್ದೇ ಸೀರೆ ಉಟ್ಕೋಬೇಕು ಅಂತ ಕಾಳಜಿ ವಹಿಸಿ ಇವ್ರು ತಂದಿದ್ದಾರೆ ನೋಡು. ಹಾಗೇನಿಲ್ಲ, ಸೀರೆಗಳ ಸೆಲೆಕ್ಷನ್ ಎಲ್ಲ ಇವಳದ್ದೆ. ಸಂಗೀತ, ನಿನ್ನ ಬಣ್ಣಕ್ಕೆ ಒಪ್ಪುವಂಥದ್ದು ಒಂದು 100 ಸೀರೆ ತರಿಸ್ಕೊಂಡು ಅದರಲ್ಲಿ ಸೆಲೆಕ್ಟ್ ಮಾಡಿದಾಳೆ ಇವಳು. ಎಷ್ಟು ಒಳ್ಳೆಯವರು ಈ ಗಂಡ ಹೆಂಡತಿ. ಲೀಲಾವತಮ್ಮನವರಿಗೆ ಏನೂ ಸಂಬಂಧ ಇಲ್ಲದೇ ಇದ್ರು ಮದುವೆ ಬಗ್ಗೆ ಎಷ್ಟೊಂದು ಮುತುವರ್ಜಿ ವಹಿಸ್ತಾ ಇದ್ದಾರೆ, ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಇಂಥ ಒಳ್ಳೆ ಮನಸ್ಸಿನವರು ಕೆಟ್ಟವರಾಗೋದಕ್ಕೆ ಸಾಧ್ಯ ಇಲ್ಲ ಕಣಸ್ತ. ಸುಮ್ಮನೆ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ. ನಿನ್ನ ನಿರ್ಧಾರನ ಬದಲಾಯಿಸಿ ಒಳ್ಳೇದು ಮಾಡಿದೆ. ಇವತ್ತೇನೋ ಸಂಗೀತ ಮನೆಗೆ ಹೋಗಿದ್ರಂತೆ, ಒಡವೆ ಬಟ್ಟೆ ಕೊಟ್ಟು ಬರಕ್ಕೆ? ಹೌದು, ಸಂಗೀತ ಮನೆಗೆ ಹೋಗಿದ್ದು ಆಯ್ತು, ಒಡವೆ ಬಟ್ಟೆ ಕೊಟ್ಟು ಬಂದಿದ್ದು ಆಯ್ತು. ಏನೀಗ ಅದಕ್ಕೆ? ನನಗೂ ಒಂದು ಮಾತು ಕರೆದಿದ್ರೆ ನಿಮ್ಮ ಜೊತೆಗೆ ಬರ್ತಾ ಇರ್ಲಿಲ್ವಾ? ಒಬ್ಬರು ಮದುವೆ ಆಗ್ತಿರೋದಕ್ಕೆ ನನಗೇನು ಸಂತೋಷ ಆಗ್ತಿಲ್ಲ ಅಂದ್ಕೊಂಡಿದ್ದೀರಾ? ಐಶ್ವರ್ಯ, ಶುಭ ಕಾರ್ಯಗಳಿಗೆ ಅಮೃತ ಹಸ್ತ ಇರೋರನ್ನ ಕರ್ಕೊಂಡು ಹೋದ್ರೆ ಆಗೋದೆಲ್ಲ ಶುಭವಾಗತ್ತಂತೆ. ನಿನ್ನಂತ ಅಗ್ನಿ ಹಸ್ತ ಇರೋರನ್ನ ಕರ್ಕೊಂಡು ಹೋದ್ರೆ ಎಲ್ಲ ನಾಶ ಆಗುತ್ತಂತೆ. ಏನ್ ನಿಮ್ಮ ಮಾತಿನ ಅರ್ಥ? ನಾನಿದ್ರೆ ಸಂಬಂಧಗಳು ಹಾಳಾಗತ್ತಂತನಾ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡು, ಮನೇನ ಶುಭ ಕಾರ್ಯ ನಡೀತಾ ಇದೆ, ಎಲ್ಲವೂ ಶುಭವಾಗಿ ನಡೀಲಿ ಅಂತ ತೆಪ್ಪಗಿದ್ಬಿಡು. ಅದು ಬಿಟ್ಟು ನೀನು ಕೊಂಕು ತೆಗೆಯೋದಾಗ್ಲಿ ಅಥವಾ ಯಾರನ್ನೋ ಕೆದಕ್ಕೆ ಮಾತಾಡಿಸಿ ಅವ್ರ ಮನಸ್ಸಿಗೆ ನೋವು ಮಾಡೋದಾಗ್ಲಿ ಮಾಡಬೇಡ. ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೆಳೆಸ್ಕೊಳ್ಳಿ ಅಂತ ಕಾಂತಿನೂ ಹೇಳ್ತಿದ್ದಾಳೆ. ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಿನ್ನಿಂದ ಇನ್ನೊಂದು ತಪ್ಪಾಗುತ್ತೆ ಅಂತ ನನಗಾದ್ರೆ ಚೆನ್ನಾಗಿರಲ್ಲ.